ಇದು ಅಂತರಳ್ಳಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟ, ಅಂತರಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಮಳವಳ್ಳಿಲಿ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿರುವಂಥ ಒಂದು ಗ್ರಾಮ ಅಂತರಳ್ಳಿ ಗ್ರಾಮ ಅಂದ್ಬಿಟ್ಟು. ಈ ಗ್ರಾಮದ ವಿಶಿಷ್ಟತೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಇವರೆಲ್ಲ ಉತ್ತರ ಭಾರತದಿಂದ ಬಂದವರು. ಸಿದ್ದೇಶ್ವರ, ಮಳಸಿದ್ದೇಶ್ವರ, ಪದ್ನಾಲ್ ಸಿದ್ದೇಶ್ವರ, ರೇವಣ ಸಿದ್ದೇಶ್ವರ, ಕುಂಟಭೈರೇಶ್ವರ, ಕಾಲಭೈರೇಶ್ವರ ಇವೆಲ್ಲ ಒಂದು ಮನೆ ಅಣ್ತಂದರು. ಅಲ್ಲಿ ಮನೇಲಿ ಜಾಗ ಇಕ್ಕಟ್ಟಾಗಿ ಎಲ್ಲ ಕುಂತು ಮಾತುಕತೆ ಆಡಿ ಸುತ್ತ ತರಾವರಿ ಜಾಗ ಎಲ್ಲ ಬರ್ತಾರೆ. ಸಿದ್ದೇಶ್ವರ ಫಸ್ಟು ಕೆಳಗಿರುವಂಥ ಭೈರವೇಶ್ವರ ಇಲ್ಲಿ ಬಂದು ನೆಲೆಗೊಂಡ್ತಾರೆ. ನೆಲೆಗೊಂಡಾಗ ಅವರ ಹುಡುಕೊಂಡು ಮೇಲಿರುವಂಥ ಸಿದ್ದೇಶ್ವರ, ಮಲಸಿದ್ದೇಶ್ವರ ಹುಡುಕ ಬರ್ತಾರೆ. ಹುಡುಕ ಬಂದಾಗ ಅವ್ರಿಗೆ ಘಾಟಿ ಆಗುತ್ತೆ. ಘಾಟಿ ಆದಾಗ ಆ ಭೈರವೇಶ್ವರನ ಸಿದ್ದೇಶ್ವರ, ಮಲಸಿದ್ದೇಶ್ವರ ಒಡೆದು ಕೆಳಗಡೆ ತಳ್ಳಿಬಿಡ್ತಾರೆ. ತಳ್ಳಿಬಿಟ್ಟಾಗ ಅವ್ರಿಗೆ ನಡ ಮುರಿದೋಗುತ್ತೆ. ಅವ್ರಿಗೆ ನಡ ಮುರಿದೋದಾಗ ಸಿದ್ದೇಶ್ವರ, ಮಲಸಿದ್ದೇಶ್ವರ ಇಬ್ಬರು ಹೋಗಿ ಅವರನ್ನು ಎತ್ತಿ ಕುಣಿಸಿ ಅವ್ರಿಗೆ ಪೂಜೆ ಮಾಡಿ ಮೊದಲನೇ ಆರತಿ, ಮೊದಲನೇ ಎಡೆ ನಾವು ಬೆಟ್ಟದ ಮೇಲೆ ತೆಳಿಗೆ ಮಾಡಿದ್ರೆ ಬಷ್ಟು ಕಟ್ಟಿ ಮುರಿಬಿಡ್ತೀವಿ. ನಾವು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಮೊದಲು ಪೂಜೆ ಮಾಡ್ಕೊ ಬರ್ತೀವಿ. ನಾವು ಫಸ್ಟ್ ಎಡೆ ಕಟ್ಬಿಟ್ಟು ಎಲ್ಲ ನಮ್ಮ ಕೆಲಸ ಕಾರ್ಯಗಳೆಲ್ಲ ಆದ್ಮೇಲೆ ಆ ಭಗವಂತನಿಗೆ ಎಡೆ ಮಾಡ್ಕೊಂಡು ನಾವು ಮನೆಗೆ ಹೊಂಟೋಗ್ತೀವಿ. ಇಲ್ಲಿ ಋಷಿಗಳು ಹಲವಾರು ಋಷಿಗಳು ಇಲ್ಲಿ ತಪಸ್ಸನ್ನ ಮಾಡವ್ರೆ. ಇಲ್ಲಿ 7 ಬಾಗ್ಲು ಗವಿ ಇದೆ. 7 ಬಾಗ್ಲು ಗವಿ ಇದೆ. ಆ ಗವಿಯ ಸೆಂಟ್ರಲ್ಲಿ ಪೂಜೆ ಕುಣಿತ ಕುಣಿಯುವಷ್ಟು ಅಂಗಳ ಇದೆಯಂತೆ. ಋಷಿ ಮುನಿಗಳು ಯಾಗ ಯಜ್ಞಗಳೆಲ್ಲ ಮಾಡವ್ರೆ ಇಲ್ಲಿ. ಅದು ನಾವಿವತ್ತು ಕೂಡ ಹೋಗಕ್ಕಾಗಲ್ಲ. ನಾವೇನಾದ್ರು ಹೋದ್ರೆ 2 ಗವಿ ಎತ್ಬೋದು, 2 ಮೆಟ್ಲತ್ತು ಬರ್ಬೋದು. 7 ಗವಿ. ಇದು ಋಷಿ ಮುನಿಗಳ ತಪೋಭವನ. ಇದು ಯಾರು ಮಾಡದ್ದಲ್ಲ, ಏನಲ್ಲ. ಇಲ್ಲಿ ಒಂದು ಕೊಳ ಇದೆ. ಈ ಕೊಳದ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಸಿದ್ದೇಶ್ವರ ಬಸ್ಟು ಭೈರವೇಶ್ವರ ಬಂದು ನೆಲೆಯಾದಾಗ ಇಲ್ಲಿ ನೀರಿರಲಿಲ್ಲ. ನಮ್ಮ ತಾತ 3 ತಾತ ತಲೆಯಿಂದ ಕೆಳಗಡೆ ನೀರು ತಗೊಬಂದು ಪೂಜೆ ಮಾಡ್ತಾ ಇರ್ತಾರೆ. ಅವರಿಗೆ ಮಕ್ಕಳಿರಲ್ಲ. ಅವ್ರಿಗೆ ಕೊನೆಗಾಲ, ಅವರ ಅಂತಿಮ ಕೊನೆಗಾಲದಲ್ಲಿ ನೀರು ತಂದು ಪೂಜೆ ಮಾಡುವ ಶಕ್ತಿ ಇಲ್ಲದೆ ಇದ್ದಾಗ ಸಿದ್ದಪ್ಪ ನಮಸ್ಕಾರ ಮಾಡ್ಬಿಟ್ಟು ನನಗೆ ಆಗಲ್ಲಪ್ಪ, ಇನ್ನು ನನಗೆ ಮಕ್ಕಳನ್ನು ಕೊಡಲಿಲ್ಲ, ನೀವು ಉಂಟು ಯಾರ ಕೆಳಗಾದ್ರೂ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಮನೆಗೋ ಮಲಗ್ಬಿಡ್ತಾರೆ. ನೈಟು ಕನಸಲ್ಲಿ ಬಂದು ಗರ್ಕಳ್ಳಿ ಅಂದ್ಬಿಟ್ಟು ಅಲ್ಲಿ ಒಂದು ಮಗು ಇದೆ, ಮೇಲ್ಗಡೆ ಕೊಳ ಆಗಿದೆ ಅಂದ್ಬಿಟ್ಟು ಕನಸಲ್ಲಿ ಬಂದು ಹೇಳ್ತಾರೆ ನೇರ್ಲೂರಲ್ಲಿ. ಆಗ ಊರವರೆಲ್ಲ ಬಂದು ಯಜಮಾನ್ ಕರ್ಕೊಂಡು ಬಂದು ಹೇಳಿದಾಗ ಇಲ್ಲಿ ಕೊಳ ಆಗಿರ್ತದೆ, ತ್ರಿಶೂಲ. ಆ ಕೊಳೆಗೆ ಒಂದು ಉಳಿಯೇಟಿಲ್ಲ. ಇವತ್ತು ಗಂಟೆ ಏನಿಲ್ಲ. ಸಿದ್ದೇಶ್ವರ ಸೃಷ್ಟಿ ಮಾಡಿರುವಂತ ಒಂದು ಕೊಳ. ಇವತ್ತು ಗಂಟೆ ಅದು ಖಾಲಿಯಾದ ಇತಿಹಾಸನೇ ಇಲ್ಲ. ಇವತ್ತು ಗಂಟಲು ಖಾಲಿಯಾದ ಇತಿಹಾಸನೇ ಇಲ್ಲ. ನಮ್ಗೆ ಖಂಡಿತವಾಗಿ ನಾವು ಸುಳ್ಳು ಹೇಳ್ತಿಲ್ಲ. ಒಂದ್ ನೆಗಡಿ, ಜ್ವರ, ಬಂದಾಗ ನಾವು ಭಗವಂತ ಹೆಸರು ಹೋಗ್ಬಿಟ್ಟು ಒಂದ್ ಬಿಂದಿಗೆ ನೀರು ತಲೆ ಮೇಲೆ ಹಾಕಂದ್ರೆ ಎಷ್ಟೋ ದಿನ ನಾವು ಹೋಗೋದು ಆರಾಮ ಆಗುತ್ತೆ. ಅಷ್ಟು ವಿಶೇಷತೆ. ಇಲ್ಲೊಂದು ಮಜ್ಜಿಗೆ ಕೊಳ ಅಂತ ಇದೆ ಮೇಲ್ಗಡೆ ಇದೆಯಾ? ಇಲ್ಲಿ ಮಜ್ಜಿಗೆ ಕೊಳ, ಆ ಬಂಡೆ ಇದೆಯಲ್ಲ ಅಲ್ಲಿ ಒಂದು ಮಜ್ಜಿಗೆ ಕೊಳ ಇದೆ. ಅಲ್ಲೂ ಅಷ್ಟೇ ಇರುದು ಇಷ್ಟಾಗಲ್ಲ. ನೀರಾದ್ರೂ ಯಾವಾಗ್ಲೂ ನೀರು ಕುಳು 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 ಅಂತ ಇರ್ತದೆ. ಇವತ್ತು ಗಂಟೆ ಖಾಲಿಯಾದ ಕಾಲನೇ ಇಲ್ಲ. ಅದು ಯಾವತ್ತೂ ನೀರಿದೆ. ಬಹಳ ವಿಶಿಷ್ಟವಾದ ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ, ಒಮ್ಮೆ ಬಂದು ಪರಮಾತ್ಮನ ದರ್ಶನ ಮಾಡಿ. ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿ ಒಳ್ಳೇದಾಗತ್ತೆ. ಇಷ್ಟು ಭರವಸೆನ ನಾವು ಹೇಳ್ತೀವಿ. ಇನ್ನೊಂದು ಕೊಳ ಇದೆಯಲ್ಲ ಇಲ್ಲಿ ಶಿವಂದು, ಅದು ಶಿವನ ತಾತ್ಕಾಲಿಕ ಹೀಗೆ ಮಾಡಿದ್ವಿ. ಹಲವಾರು ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗ್ತಾ ಇವೆ. ಶಂಭುಲಿಂಗೇಶ್ವರ ದೇವಸ್ಥಾನ ಮೊದಲೆಲ್ಲ ಮುರಿದೋಗಿತ್ತು. ಅದನ್ನು ಈಗ ಟ್ರಸ್ಟ್ ಓಪನ್ ಮಾಡ್ಕೊಂಡು ದೇವಸ್ಥಾನ ಕಟ್ಟಿದ್ದಾರೆ. ಕೆಳಗೆ ಕಾಲಭೈರವೇಶ್ವರ ದೇವಸ್ಥಾನ ಇದಾಗಿತ್ತು, ಅದನ್ನು ಹೊಸದಾಗಿ ಕಟ್ತಿದ್ದಾರೆ. ಅಭಿವೃದ್ಧಿಗಳೆಲ್ಲ ಆಗಿದೆ. ಏನೋ ಒಂದು ಒಳ್ಳೇದಾಗ್ತಾ ಇದ್ದಾಗೆ ಜನ ಬಂದು ಅಭಿವೃದ್ಧಿ ಮಾಡೋದಲ್ವಾ? ಇಷ್ಟು ಜನ ಬರ್ತಾರೆ ಅಂದ್ರೆ ನಾವೇನು ಅವ್ರಿಗೇನು ಇದು ಮಾಡಿಲ್ಲ. ಒಳ್ಳೇದಾಗೋದಕ್ಕೆ ಬರ್ತಿರೋದು. ಈಗ KR ನಗರ ಅಂದ್ಬಿಟ್ಟು KR ಪೇಟೆನ ಬೈದರು. ಈಗ ಪೂಜೆ ಮಾಡಿಸ್ಕೊಂಡು ಮುಡಿಗಳೆಲ್ಲ ಮಾಡ್ತಾರೆ. ಇಲ್ಲಿ ಸಿಹಿ ಊಟ ಮಾಡ್ತೀವಿ ಸ್ವಾಮಿ, ಬಂದವ್ರು ಪ್ರಸಾದ ಕಳಿಸಿ. ಈಗ ಜಸ್ಟ್ ಪಾಸ್ ಆದ್ರಲ್ಲ ಇವಾಗ ಹೇಳಿದ್ರು, ಆಯ್ತು ಕಳಿಸ್ತೀವಿ ಅಂದ್ಬಿಟ್ಟು ಹಂಗೆ ವಾರಕ್ಕೊಂದ್ಸರಿ ಪ್ರಸಾದ ಅವ್ರಿವ್ರು ಅರ್ಕೆ ಮಾಡ್ಕೊಂಡಿರ್ತಾರೆ. ನಾಚಿನ ಅಂದಾನ ಮಾಡ್ತೀರಿ ಅಂತ, ಅಂದಾನಿ ಭೈರವ ಅಂತಲೇ ಅಂದಾನ ಮಾಡ್ತಿರ್ತಾರಲ್ಲ, ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ. ಸಂತೋಷ ಸ್ವಾಮಿ. ಈ ಜಾಗ ಎಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ, ಒಂದ್ ಸ್ವಲ್ಪ ನಿಮ್ಮ ಸರ್ ಇದು ಮಂಡ್ಯದ ಕಡೆ ಬಂದ್ರೆ KM ದೊಡ್ಡಿ ಹತ್ರ ಇಳಿದು KM ದೊಡ್ಡಿಯಿಂದ ಬಸ್ ಥ್ರೂ ಮಂಡ್ಯದಿಂದ ಬಸ್ ಇದೆ. ಬಸ್ ಥ್ರೂ ಬಸ್ ಸಿಕ್ಕಿಲ್ಲ ಅಂದ್ರೆ ದೊಡ್ಡಿ ಕೆಳಗೆ, ದೊಡ್ಡಿಯಿಂದ ಅಲಗೂರು ಮಧ್ಯ, ಅಲಗೂರು ಕಡೆಯಿಂದ ಬಂದ್ರೆ ಕನಕಪುರ ಕಡೆ ಬಂದ್ರೆ ಕನಕಪುರದಿಂದ ಅಲಗೂರ್ಲಿ ಕೆಳಗಿಳಿದ್ರೆ ಅರ್ಧ ಗಂಟೆಗೊಂದು ಬಸ್ ಇದೆ. ಮೈಸೂರು ಕಡೆಯಿಂದ ಬಂದ್ರೆ ಮಳವಳ್ಳಿ ಬಿಟ್ಟೆ ಟೀಕೆಲಿಂದ ಬರುತ್ತೆ. ಅಲಗೂರು ಆಗ್ಬೋದು, ಟೀಕೆಲಿ ಆಗ್ಬೋದು. ಅಲ್ಲಿ ಕೆಳಗಿಳಿದ್ರೆ ಅಂತರವಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಅಲಗೂರಿಂದ ಬರಲಿ, ದೊಡ್ಡಿಯಿಂದ ಬರಲಿ, ಮೈಸೂರಿಂದ ಬರಲಿ. ಅಂತರವಳ್ಳಿ ಅಲಗೂರಿಂದ 8 ಕಿಲೋಮೀಟರ್, ದೊಡ್ಡಿಯಿಂದ 15 ಕಿಲೋಮೀಟರ್.
ಯಾವ ಯಾವ ದಿನ ಓಪನ್ ಇರುತ್ತೆ? ಇಲ್ಲಿ ಗುರುವಾರ ಭಾನುವಾರ ಮಾತ್ರ ವಿಶಿಷ್ಟತೆ ಪೂಜೆಗಳು. ಅಮಾವಾಸ್ಯೆಗಳಲ್ಲಿ ಬರ್ತೀವಿ, ಜನ ಇದ್ರೆ ವೆಯ್ಟ್ ಮಾಡ್ತೀವಿ, ಇಲ್ಲ ಭಗವಂತ ನೀರು ಇಟ್ಕೊಂಡು ಹೋಗ್ತೀವಿ. ಗುರುವಾರ ಭಾನುವಾರ ಅಂತೂ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕಾಯಲ್ಲ, ಅಭಿಷೇಕ ಮಾಡ್ಬಿಟ್ಟು ಹೊಂಟೋಗ್ತೀವಿ. ಶಿವರಾತ್ರಿಯಲ್ಲಿ ಒಳ್ಳೆ ಪರ ಆಗುತ್ತೆ ಇಲ್ಲಿ. ಕೊಂಡಪರ ಅಂತ ಮಾಡ್ತಾರೆ ಊರವರು. ಕೊಂಡಪರ ಮಾಡಿದಾಗೆಲ್ಲ ಮೆರವಣಿಗೆ ಊರ್ಲೆಲ್ಲ ಆಗುತ್ತೆ, ಗದ್ದೆ ಮನೆ ಊರ್ಲೆಲ್ಲ ಇದೆ. ಚೆನ್ನಾಗಿದೆ. ಒಮ್ಮೆ ಬಂದು ಭೇಟಿ ಕೊಟ್ಟು ಭಗವಂತನ ದರ್ಶನ ಪಡೆಯೋದು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸ್ವಾಮಿ. ಮೇನಿನ್ನು ಶಂಭುಲಿಂಗೇಶ್ವರ ಇದೆಲ್ಲ ಈಗೀಗ ಅಭಿವೃದ್ಧಿ ಆಗ್ತಾ ಇರೋದು. ತುಂಬಾ ವರ್ಷಗಳಿಂದ ಅಭಿವೃದ್ಧಿ ಅನ್ನೋದು ಕಾಣಲಿಲ್ಲ, ಈಗ ಅಭಿವೃದ್ಧಿ ಕಂಡಿದೆ. ಇಲ್ಲಿ ಮೇನು ವಿಗ್ರಹಗಳೇನಂತ ಅಂದ್ರೆ ಒಂದು ಕಾಲ ಭೈರವ ಸ್ವರೂಪ ಆಗಿರುವಂತದ್ದು ಸಿದ್ದೇಶ್ವರ ಸ್ವಾಮಿ, ಒಂದು ವೀರಭದ್ರೇಶ್ವರ ಸ್ವಾಮಿ, ಅವರು ಮರಳು ಸಿದ್ದೇಶ್ವರನ ಸ್ವರೂಪ. ಇದು ಮೇನ್ ಇರೋದು. ನಮ್ಮ ಸುತ್ತಮುತ್ತ ನಮ್ಗೆ ಕೊಳ್ಳೇಗಾಲ, ಚಾಮರಾಜನಗರ ಸುತ್ತಮುತ್ತ ಸಿದ್ದೇಶ್ವರ ಸ್ವಾಮಿ ಹೆಸರು ತುಂಬಾ ದೇವಸ್ಥಾನಗಳಿವೆ. ಹೌದು, ರೇವಣ ಸಿದ್ದೇಶ್ವರ ಬೆಟ್ಟ ಇದೆ, ಮತ್ತೆ ಸಿದ್ದೇಶ್ವರ ಸುತ್ತಮುತ್ತ ಇದೆ. ಮೇನ್ ಇವರೆಲ್ಲ ಅಣ್ತಂದಿರ ಆಗಿರ್ತಾರೆ. ಇಲ್ಲಿ ಒನಕೆ ಬಿಟ್ರೆ ಕೊಡದಲ್ಲಿ ಮುತ್ತತ್ತಿ ಒಳ್ಳೆಯದು ಹೇಳುತ್ತೆ ಅಂತ ಒಂದು ಪ್ರತೀತಿ. ಹೌದಾ? ತುಂಬಾ ನಡೆಯುತ್ತೆ, ತುಂಬಾ ಪೂಜೆಗಳು ವಿಶೇಷವಾಗಿ ಎಲ್ಲ ಆಗುತ್ತೆ. ಶಿವರಾತ್ರಿ ದಿನ ಜಾತ್ರೆ ಜಾಗರಣೆಗಳೆಲ್ಲ ಇರುತ್ತೆ, ಹಬ್ಬ ಹರಿದಿನಗಳಲ್ಲೆಲ್ಲ ಓಪನ್ ಇರುತ್ತೆ. ಭಾನುವಾರ ಗುರುವಾರ ಮೇನ್ ಪ್ರಧಾನವಾಗಿ ಇರುತ್ತೆ. ಅಭಿಷೇಕ ಪೂಜೆಗಳು ಏನಾರ ನಾವು ಮನಸ್ಸಿನಲ್ಲಿ ಅಂದ್ಕೊಂಡದ್ದು ತಾನಾಗಿ ಬೇಗ ಈಡೇರುವಂಥದ್ದು ಇಲ್ಲಿನ ಜಾಗದೊಂದು ರೂಪ ಆಗಿರುತ್ತೆ. ಓಂ ಗುರುಭ್ಯೋ ನಮಃ. ಹರಃ ಓಂ. ಸಿದ್ದೇಶ್ವರ 800 ವರ್ಷದ ಇತಿಹಾಸ ಇದೆ ಸರ್. ಆಮೇಲೆ ಪ್ರತಿ ಶಿವರಾತ್ರಿ ಹಬ್ಬದ ದಿನ ಸಿದ್ದೇಶ್ವರ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಭಕ್ತಾದಿಗಳು. ನಮ್ಮ ದೇವ್ರ ಕುಳ ಏನಿದೆ ಟ್ರಸ್ಟ್ ಮಾಡಿಕೊಂಡು ಅಲ್ಲಿ ಮೊದಲೇ ಭಕ್ತಾದಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಆಗಿರಲಿಲ್ಲ, ಇದೆಲ್ಲ ಇವಾಗೆಲ್ಲ ಮಾಡಿದ್ದಾರೆ. ಅಭಿವೃದ್ಧಿ ಆಗ್ತದೆ, ಸೇವಾ ಟ್ರಸ್ಟ್ ಕಡೆಯಿಂದ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿ ಇವಾಗ ಆಯ್ತು ಒಂದು 2 ವರ್ಷದಲ್ಲಿ ಆ ದೇವಸ್ಥಾನವೇ ಹಳೆ ದೇವಸ್ಥಾನಗಳಿತ್ತು. ಇದೊಂದು ಆಗಬೇಕು ಅನ್ನೋದು ಒಂದು ದೈವ ಸಂಕಲ್ಪ ಆಗಿತ್ತು. ಒಂದು ಸಲ ಬಿರುಗಾಳಿ ಸಮೇತ ಬಂದು ತುಂಬಾ ಇದಾಗಿತ್ತು. ಒಂದು ಗುರುವಾರ ಅನ್ನೋದು ಇದೇ ಒಂದು 3ನೇ ವರ್ಷದಲ್ಲಿ ಒಂದು ಪವಾಡ ನಡೀತು. ತುಂಬಾ ಬಿರುಗಾಳಿ ಬೀಸಿ ಕತ್ತೋಗಿ ಎಷ್ಟು ಟನ್ ಕಬ್ಬಣ ಆಯ್ತು ಅನ್ನೋದು ಗೊತ್ತಿಲ್ಲ. ಅಷ್ಟು ಟನ್ ಕಬ್ಬಣ ಬುಡ ಸಮೇತ ತಗೊಂಡೋಗಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಆಗುತ್ತೆ. ಅದೇನಾಯ್ತು, ಒಂದು ದೈವ ಸ್ವರೂಪನೇ ಹಂಗೆ ಆಗಿರ್ಬೋದು. ಅವಾಗ ಈ ಬಿಲ್ಡಿಂಗ್ ಆಗ್ತಿದೆ ಮುಂದೆ. ಆಮೇಲೆ ಸಡನ್ಲಿ ಒಂದೊಂದ ಪಿಕಪ್ ಆಗ್ತಾ ಬಂತು. ಇಷ್ಟೊಂದೆಲ್ಲ ಮಾಡ್ಕೊಂಡಾಗಿ ಆಮೇಲೆ ಹೂ ಕೇಳಿದ್ರೆ ಬಲಗಡೆ ಬಂದರೆ ಯಾವುದೇ ಕಾರ್ಯಕ್ರಮಗಳು ಒಳ್ಳೆಯದಾಗುತ್ತೆ. ಸಂತಾನ ಭಾಗ್ಯ ಎಲ್ಲ ಸಂತಾನ ಪ್ರಾಪ್ತಿ ಆಗುತ್ತೆ. ಯಾವುದೇ ಲೋಪದೋಷಗಳು ಯಾವುದೇ ಒಳ್ಳೆಯದಾಗುತ್ತೆ, ಪರಿಹಾರ ಆಗುತ್ತೆ. ಬಟ್ ಹೇಳ್ದ ಒಂದು ರೀತಿಯಲ್ಲಿ ಅದನ್ನ ಅದೇ ರೀತಿ ಮಾಡ್ಕೊಂಡು ಹೋಗ್ತಾರೆ, ನೆರವೇರಿಸಿ ಒಳ್ಳೆಯದಾಗುತ್ತೆ.